ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೋಂಕು ದಿನದ ದಿನ ಹೆಚ್ಚಾವೊಂದುಂಡು. ಇಂದೆನು ತಡೆಯರೆ ಸರಿಯಾಯಿನ ವ್ಯವಸ್ಥೆ ಮನ್ಪುನ ಬಿಡ್ದು ಜವಳಿ ಅಂಗಡಿ ಓಪನ್ ಮನ್ಪರೆ ಅಮಸರ ದಾನೆ. ಇಂದು ಶಾಸಕರು ಶ್ರೀ UT ಖಾದರ್ನ ಪ್ರಶ್ನೆ. ನಮಗೆ ಮೊನ್ನೆ ನಾವು ಚರ್ಚೆ ಮಾಡುವಾಗ ಅದು ಬೇಡ ಅಂತ ತೀರ್ಮಾನ ಆಗಿತ್ತು. ನಮಗೆ ಸಬ್ಜೆಕ್ಟೇ ಗೊತ್ತಿಲ್ಲ, ನಮಗೆ ಯಾರು ಕೂಡ ಚರ್ಚೆ ಕೂಡ ಆಗಲಿಲ್ಲ. ಯಾರು ವ್ಯಾಪಾರಸ್ಥರು 4 ಜನ ಬಂದ ಕೂಡಲೇ ವೈನ್ ಶಾಪ್ ಓಪನ, ಇನ್ನೂ 4 ಜನ ಬಟ್ಟೆ ಅಂಗಡಿಗೆ ವ್ಯಾಪಾರಸ್ಥರು ದೊಡ್ಡವರು ಬಂದ ಕೂಡಲೇ ಬಟ್ಟೆ ಅಂಗಡಿ ಓಪನ, ನಾನು ಬಸ್ನವ್ರು ಬರ್ತಾನೆ ಬಸ್ ಓಪನ. ಮತ್ತು ನಿಗ್ರಹ ಇಲ್ಲಿ ಯಾರ್ದು ಕೇಳಿದ್ದಾರೆ, ಯಾವ ಚರ್ಚೆ ನಡೆಯಿತು? ಚರ್ಚೆ ಬಟ್ಟೆ ವ್ಯಾಪಾರಸ್ಥರು ನಡೆದಿದೆ, ಜನಸಾಮಾನ್ಯ ಮಧ್ಯೆ ಮತ್ತು ಜನಪದ ಯಾವ ಚರ್ಚೆ ಕೂಡ ನಡೆಯಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಜವಳಿ ಅಂಗಡಿ ತೆರವುಗೂ ಅವಕಾಶ ಇಚ್ಚಿಂದು ಮುರಾಣಿದ ಸಭೆಟ್ ತೆರಿಪಾದಿತ್ತೇರು. ಈತ ಏಕಾಏಕಿ ಜವಳಿ ಅಂಗಡಿ ಓಪನ್ ಮನ್ಪೊಲಿ ಪಡೆದು ಆದೇಶ ಕೊಡ್ತೇರು. ಇಂದು ಏತು ಸರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಡು ಕೋವಿಡ್-19 ಪರೀಕ್ಷೆಗೆ ಕಿಟ್ಟದ ಕೊರತೆ ಉಂಟು. ಬೇತೆ ಕಾಯಿಲೆಗೆ ಸೂಕ್ತ ವ್ಯವಸ್ಥೆ ಇಜ್ಜಂದೆ ಜನಕ್ಕಲು ತೊಂದರೆ ಉಳ್ಳೇರು. ದೂರದೃಷ್ಟಿ ಇಜ್ಜಂದಿನ ಗೊಂದಲದ ನಿರ್ಧಾರ ನಡೆದು ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೋಂಕು ಹೆಚ್ಚಾಂಡ ಇಂದಕ್ಕೆ BJP ಸರ್ಕಾರನೇ ನೇರ ಹೊಣೆ ಪಡೆದು ಶಾಸಕರು ಶ್ರೀ UT ಖಾದರ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವೈಫಲ್ಯದ ಬಗೆಟ್ ತರಾಟೆಗೆ ತಂದರು. ಯಾವ ರೀತಿ ಬರಬೇಕು ಏನಂತ ಹೇಳುವಲ್ಲ ಇವತ್ತು ಕೂಡ ಸ್ಪಷ್ಟವಾಗಿ ಜನರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಇದರ ಬಹಳ ಸ್ಪಷ್ಟ ಮುಖಾಂತರ ಕ್ಲಾರಿಟಿ ಮುಖಾಂತರ ಇವತ್ತು ಅದಕ್ಕೆ ಒಂದು ಮಾರ್ಗದರ್ಶನ ಕೊಡಬೇಕು ಸರ್ಕಾರ. ಯಾಕಂದರೆ ಈಗಾಗಲೇ ಕೇಳಿದರೆ ಸುವಿಧಾ ಆ್ಯಪ್ ಓಪನ್ ಮಾಡಿದ್ದೇವೆ, ಸುವಿಧಾ ಆ್ಯಪ್ ಓಪನ್ ಮಾಡೋದು ಹೇಳಿದ್ದಾರೆ. ಈ ಸುವಿಧಾ ಆ್ಯಪ್ ಓಪನ್ ಮಾಡಿ ಅದರಲ್ಲಿ ನೋಂದಣಿ ಆದವರಿಗೆ ಅಡ್ರೆಸ್ಸೇ ಇಲ್ಲ. ನಾವಿನ್ನು 1 ದಿವಸ ಓಪನ್ ಮಾಡಿ ಅದನ್ನು ಕ್ಲಾರಿಟಿ ಪಾಸ್ ಕೊಡ್ತೇವಾ, ಅಥವಾ 2 ದಿವಸದಲ್ಲಿ ಪಾಸ್ ಕೊಡ್ತೇವಾ, ಅಥವಾ 3 ದಿವಸದಲ್ಲಿ ಪಾಸ್ ಕೊಡ್ತೇವೆ, ಕನಿಷ್ಠ ಅಷ್ಟಾದರೂ ಜನರಿಗೆ ಹೇಳಬೇಕಲ್ಲ. ಆ ವಿಚಾರ ಕೂಡ ಇದು ಬರ್ತಾ ಇಲ್ಲ. ಅದಕ್ಕಾಗಿ ಈ ಗೊಂದಲ ದೂರ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆ ರಾಜ್ಯ ಸರ್ಕಾರ ಕಲ್ಪಿಸಬೇಕು ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಭಾಳಷ್ಟು ಜನರು ಮತ್ತು ಕರ್ನಾಟಕ ರಾಜ್ಯದವರು ಭಾಳ ಜನರು ಇವತ್ತು ವಿದೇಶದಲ್ಲಿದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ. ಗಲ್ಫ್ ದೇಶದಲ್ಲಿದ್ದಾರೆ, ದುಬೈ ರಾಷ್ಟ್ರದಲ್ಲಿದ್ದಾರೆ, ಸೌದಿ ಅರೇಬಿಯಾ ದೇಶದಲ್ಲಿದ್ದಾರೆ, ಇವತ್ತು ಅಮೇರಿಕ, ಕೆನಡಾ, ಸಿಂಗಾಪುರ್, ಮಲೇಷಿಯಾ ಬೇರೆ ಬೇರೆ ದೇಶದಲ್ಲಿ ಇವತ್ತಿದ್ದಾರೆ. ಯಾರೆಲ್ಲ ಇವತ್ತು ಯಾಕಂದರೆ ಸಣ್ಣ ಲಾಕ್ಡೌನ್ ಆದ ಕಾರಣ ಕೆಲವು ಟೂರಿಸ್ಟ್ ಹೋದವರಿದ್ದಾರೆ. ಅವರಲ್ಲಿ ವೀಸಾ ಲ್ಯಾಪ್ಸ್ ಆಗಿದೆ, ಅವ್ರಿಗೆ ಬರೋದು ಇವತ್ತು ಗೊತ್ತಿಲ್ಲ. ಕೆಲವರಲ್ಲಿ ಇದ್ದವರು ವೀಸಾ ಲ್ಯಾಪ್ಸ್ ಆಗಿದೆ, ಅವರು ಅಲ್ಲಿಗೆ ನಿಲ್ಲಿಕ್ಕೆ ಸರ್ಕಾರ ಬಿಡುವುದಿಲ್ಲ, ಈ ಕಡೆ ಬರಲಿಕ್ಕೆ ಫ್ಲೈಟ್ ಇಲ್ಲ. ಇವರು ಅತ್ಯಂತ ಪರಿಸ್ಥಿತಿಯಲ್ಲಿದ್ದಾರೆ. 3ನೇದು ಅಲ್ಲಿದ್ದವ್ರಿಗೆ ಈಗ ಇಲ್ಲಿ ಕೆಲವರಿಗೆ ಈಗ ಬರಬೇಕು. ಎಲ್ಲ ರೀತಿಯ ಕಾರಣ ಸರ್ಕಾರ ಇವತ್ತು ಪೇಪರ್ನಲ್ಲಿ ಮಾತ್ರ ಘೋಷಣೆ ಮಾಡಿದಲ್ಲದೆ ಸ್ಪಷ್ಟವಾಗಿ ಇವತ್ತು ಇಷ್ಟು ಫ್ಲೈಟ್ ಈ ತಾರೀಕು ಹೊರಡ್ತದೆ, ಅದು ಈ ಹಡಗು ಬರ್ತದೆ, ಯಾವುದು ವಿಚಾರ ಏನು ಅನುಕೂಲ ಇಲ್ಲ. ನಾವಿವತ್ತು ತಿಳಿದುಕೊಂಡಾಗೆ ಇದು ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಮೊದಲ ಹಂತದಲ್ಲಿ 3 ಫ್ಲೈಟ್ಗಳು ಬರ್ತದೆ. ಒಂದು US ಇಂದ, ಒಂದು UK ಇಂದ ಮತ್ತು ಸಿಂಗಾಪುರಿಂದ ಇಲ್ಲಿಗೆ ಬರ್ತದೆ. ಬರೋದನ್ನು ಬೆಂಗಳೂರಿಗೆ ಬರ್ತದೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಫ್ಲೈಟ್ ಬರ್ತದೆ, ಅದು ಯಾವಾಗ ಬರ್ಬೋದು, ಮತ್ತು ಯಾವ್ಯಾವ ರಾಷ್ಟ್ರದಿಂದ, ಮತ್ತು ಅಲ್ಲಿಗೆ ಬರುವವರು ಯಾರಾದರೂ ವಿದೇಶದಲ್ಲಿದ್ದರೆ ಅವ್ರು ಏನು ಮಾಡಬೇಕು, ಇದನ್ನೆಲ್ಲ ಕೂಡ ಸರ್ಕಾರ ಭಾಳ ಸ್ಪಷ್ಟವಾಗಿ ಇವತ್ತು ಬರೋದು ಇವತ್ತಲ್ಲಿ ನಾನೇ ತಾನು ನಿಲ್ಲಿಸ್ಕೊಂಡ್ಬರ್ತೀನಿ ಹೋಗ್ಬೋದು. ಆ ಕನಿಷ್ಠವಾದ ಒಂದು ಸ್ಪಷ್ಟವಾದ ಮಾಹಿತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರ ಬಹುಶಃ ಈ ಜನರಿಗೆ ಕೊಡೋ ಮೂಲಕ ಅಲ್ಲಿಂದ ಬರಲಿಕ್ಕೆ ಆದಷ್ಟು ಬೇಗನೆ ವ್ಯವಸ್ಥೆ ಮಾಡಬೇಕು ನಾನು ಒತ್ತಾಯವನ್ನು ಪಡಿಸ್ತೇನೆ. ಇವತ್ತು ಪೇಪರ್ಲಿ ಕೊಟ್ಟಾಗಿದೆ, ವ್ಯವಸ್ಥೆ ಮಾಡ್ತಾ ಹೇಳಿ ಆಗಿದೆ. ಅದು ನಾನು ಬೆಂಗಳೂರು ಮತ್ತು ಡೆಲ್ಲಿಯಲ್ಲಿ ಕಾಂಟ್ಯಾಕ್ಟ್ ಆದಾಗ ಯಾರಿಗೂ ಸ್ಪಷ್ಟವಾದ ಚಿತ್ರಣ ಯಾರ ಕೈಯಲ್ಲಿ ಕೂಡ ಇವತ್ತು ಇಲ್ಲ. ಸೊ ಸ್ಪಷ್ಟತೆ ಮುಖಾಂತರ ಜನರ ಗೊಂದಲದಿಂದ ದೂರ ಮಾಡಬೇಕಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಈ ವಿಚಾರ ಒತ್ತಾಯ ಪಡಿಸ್ತೇನೆ. ಸಂಬಂಧಪಟ್ಟ ಹಾಗೆ ಕಳೆದ 45 ದಿವಸಗಳಿಂದ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ವರ್ಗದ ಜನತೆ ಹೆಚ್ಚು ಸಂಕಷ್ಟಗೊಳಪಟ್ಟಂಥ ಸಂದರ್ಭದಲ್ಲಿ ನಿನ್ನೆ ತಾನೇ ರಾಜ್ಯ ಸರ್ಕಾರ ಕೆಲವೊಂದು ವರ್ಗದವರಿಗೆ ಆ ಸಹಾಯ ಹಸ್ತವಾಗಿ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದೆ. ಮಾಡಿದಂಥ ಘೋಷಣೆಗೆ ನಮ್ಮ ಅಭಿನಂದನೆ ನಾವಿವತ್ತು ಸಲ್ಲಿಸ್ತೇವೆ. ಆದರೆ ಇದರಲ್ಲಿ ಪ್ರಮುಖವಾಗಿ ಇವತ್ತು ಕೆಲವೊಂದು ವರ್ಗವನ್ನು ಕೈ ಬಿಟ್ಟಿದ್ದಾರೆ, ಅದು ಸರಿಯಲ್ಲ. ಈ ವರ್ಗವನ್ನು ಕೂಡ ಇದು ಸೇರಿಸ್ಕೊಳ್ಬೇಕನ್ನು ನಾನು ಇವತ್ತು ಒತ್ತಾಯಪಡಿಸ್ತೇನೆ, ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯಪಡಿಸ್ತೇನೆ. ಒಂದು ನಮ್ಮ ಟೈಲರ್ಗಳು, ಇವತ್ತು ವರ್ಷ ಭಾಳಷ್ಟು ಸಂಖ್ಯೆಯಲ್ಲಿ ಟೈಲರ್ಗಳಿಗೆ ಈಗಾಗಲೇ ನಾವು ಸ್ಮಾರ್ಟ್ ಕಾರ್ಡ್ ಕೊಂಡು ಅವರಿಗೆ ನಾವು ಗುರುತು ಚೀಟಿ ಕೂಡ ಸರ್ಕಾರ ಅಧಿಕೃತವಾಗಿ ಅವರಿಗೆ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಅವರು ಕೂಡ ಕಳೆದ 45 ದಿವಸಗಳಿಂದ
ಯಾವುದೇ ಒಂದು ವ್ಯಾಪಾರ ಇಲ್ಲದೆ ಇವತ್ತು ಮನೆಯಲ್ಲಿ ಇದ್ದುಕೊಂಡು ಅವ್ರು ಆ ಕಡೆ ಇವತ್ತು ಸ್ವಾಭಿಮಾನ ಬದುಕಲಿಕ್ಕೆ ಭಾಳ ಕಷ್ಟಪಡ್ತಿದ್ದಾರೆ. ಟೇಲರ್ನವರಿಗೆ ಕೂಡ ಇವತ್ತು ಈ ಒಂದು ಪ್ಯಾಕೇಜ್ ಸಹಾಯಹಸ್ತವನ್ನು ಸರ್ಕಾರ ಘೋಷಣೆ ಮಾಡಬೇಕಂತ ಒತ್ತಾಯ ಪಡಿಸ್ತೇವೆ. ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಬೀಡಿ ಕಾರ್ಮಿಕರು ಯಾರಿವತ್ತು ಭಾಳಷ್ಟು ವರ್ಷಗಳಿಂದ ಆ ಮನೆಯಲ್ಲಿ ಕೂತ್ಕೊಂಡು ಬೀಡಿ ಕಟ್ಟಿ ತನ್ನ ಸ್ವಂತ ಬದುಕು ಮತ್ತು ಮಕ್ಕಳನ್ನು ಸುಶಿಕ್ತರಾಗಿ ಮಾಡಲಿಕ್ಕೆ ಅವ್ರ ಶ್ರಮವನ್ನು ಪಡ್ತಾ ಇದ್ದೀರ ಅಂಥವ್ರು ಕಡೆಗಣಿಸೋದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಳ್ತೀನಿ. ಈಗಾಗಲೇ ಬೀಡಿ ಕಾರ್ಮಿಕರಿಗೆ ಸಂಬಂಧಪಟ್ಟಾಗೆ ಬೀಡಿ ಬ್ರಾಂಚನ್ನು ಓಪನ್ ಮಾಡಿ ಅವರ ಮಾಲೀಕರಿಗೆ ಅದನ್ನು ಫ್ಯಾಕ್ಟ್ರಿಯನ್ನು ಖರೀದಿಸಿ ಮಾಡಿ ಅಂತ ಹೇಳಿದ್ರು ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮೀಟಿಂಗ್ ನಡೆದರೂ ಕೂಡ ಇವತ್ತು ಯಶಸ್ವಿ ಆಗಲಿಲ್ಲ. ಬೀಡಿ ಕಾರ್ಮಿಕರು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನಸಂಖ್ಯೆಯಲ್ಲಿ ಇವತ್ತು ಇದ್ದಾರೆ. ಆದರೆ ಬೀಡಿ ಕಾರ್ಮಿಕರನ್ನು ಕೂಡ ಇವತ್ತು ಆ ಒಂದು ಪರಿಹಾರವನ್ನು ಸರ್ಕಾರ ಇವತ್ತು ಘೋಷಿಸಲಿ ಇವತ್ತು ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇದ್ದಾರೆ, ಮೀನುಗಾರಿಕೆಯವರಿದ್ದಾರೆ. ಆದರೆ ಮೀನುಗಾರಿಕೆಗೆ ಯಾವುದೇ ಯೋಜನೆ ಇಲ್ವಾ? ಮೀನುಗಾರ ಮಾಡುವವರಿಗೆ ಇವತ್ತು ಯಾವುದೇ ಒಂದು ಪ್ಯಾಕೇಜ್ ಸರ್ಕಾರ ಘೋಷಣೆ ಮಾಡಲಿಕ್ಕಿಲ್ವಾ? ಮೊನ್ನೆ ನಾನು ಉದ್ಯೋಗ ನೋಡಿದ್ದೇನೆ, ಮೀನುಗಾರಿಕೆ ಅಸೋಸಿಯೇಷನ್ ಅವರು ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. 50,000 ಬಡ್ಡಿ ಮನ್ನಾ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದೇನೆ. ಇದರ ಬಗ್ಗೆ ನಾನು ತಿಳಿದುಕೊಂಡಾಗ ಪರಿಸ್ಥಿತಿಯನ್ನು 1.5 ವರ್ಷ ಹಿಂದೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡುವಾಗ 2-3 ಘೋಷಣೆ ಮಾಡಿದ್ರು. ಅದರಲ್ಲಿ ಒಂದು ಘೋಷಣೆ ಯಾವುದಂತ ಹೇಳಿದರೆ, ಸ್ವಸಹಾಯ ಸಂಘದ ಮೀನುಗಾರರು ಯಾರು ಸ್ವಸಹಾಯ ಸಂಘದಲ್ಲಿದ್ದಾರೆ, ಯಾರು 55,000 ಲೋನ್ ಸಿಕ್ಕಿದ್ದು ಅದನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು 1 ವರ್ಷ ಹಿಂದೆಯಿಂದಲೂ ಮೊನ್ನೆ ಮನ್ನಾ ಮಾಡಿದ್ದಾರೆ. ಆಗದ ಸ್ವಸಹಾಯ ಸಂಘದ ಇಲ್ಲದಂತಹ ಬೇರೆ ಮಹಿಳೆ ಮೀನುಗಾರರಿಲ್ವಾ? ಅವರಿಗೆ ಮನೆಯಲ್ಲಿಲ್ವಾ? ಅವರಿಗೆ ಪರಿಹಾರ ಸಿಗಬೇಡವಾ? ಎರಡನೇದು, ಮೀನುಗಾರರು ಬರೀ ಮಹಿಳೆಯರು ಮಾತ್ರವಾ? ಗಂಡಸರು ಮೀನುಗಾರರಿಲ್ವಾ? ಮೀನು ಮಾರುವವರಿಲ್ವಾ? ಮೀನು ವ್ಯಾಪಾರಸ್ಥರಿಲ್ವಾ? ಆದ ಕಾರಣ ಇಂಥವು ಗುರುತಿಸಿಕೊಂಡು ಕೂಡ ಸರ್ಕಾರ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಂತ ನಾನು ಸರ್ಕಾರದ ನಾನು ಒತ್ತಾಯ ನಾನು ಪಡಿಸ್ತೇನೆ. ಇವತ್ತು ನಮ್ಮ ಈಗ ಹೊರನಾಡ ಕನ್ನಡಿಗರು ಈಗ ಬಾಂಬೆ ಬೇರೆ ಬೇರೆ ರಾಜ್ಯಗಳು, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿದ್ದಾರೆ. ಎಲ್ಲ ರಾಜ್ಯದವರು ನಮಗೆ ಬರಬೇಕು. ಅದಕ್ಕಾಗಿ ನಾನು ಹೇಳಿದ್ದೇನೆ, ಇವರು ಸುವಿಧಾ ಆ್ಯಪ್ ಅಂತ ಓಪನ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿ ಹೇಳಿದ್ದಾರೆ. ಆದರೆ ಇದು ಕೂಡ ಪಾಸ್ ಇಶ್ಯೂ ಮಾಡಲಿಲ್ಲ. ಅದು ಮಾಡಬೇಕಾದ್ರೆ ಕೆಲವು ಚರ್ಚೆಗಳಿರ್ಬೋದು. ಆದರೆ ಜನರಿಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕು. ಮತ್ತು ಬಾಂಬೆ ಮತ್ತು ಇನ್ನಿತರ ಪ್ರದೇಶಗಳು ಆದಷ್ಟು ಬೇಗ ತರುವಂಥ ವ್ಯವಸ್ಥೆ ಮಾಡಬೇಕು. ಇದರ ಬೆನ್ನಲ್ಲೇ ವಿದೇಶದಲ್ಲಿ ಮತ್ತು ಗಲ್ಫ್ನಲ್ಲಿ ಯಾರಿದ್ದಾರೆ ಅವ್ರು ಬರುವಂಥ ವ್ಯವಸ್ಥೆ ನಾವು ಇವತ್ತು ಕೂಡ ಮಾಡಬೇಕಾಗ್ತದೆ. ಬಾಂಬೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಅದನ್ನು ನಾನು ಹೇಳಿದೆ ಕೊಡ್ಬೇಕಂತ. ಇನ್ನು ಯಾಕೆ ಈ ಮಾತು ಯಾಕಂತ ಹೇಳಿದರೆ, ಇಲ್ಲದಿದ್ದರೆ ಆ ರಾಜ್ಯದವರು ಇವತ್ತು ಕೊಡ್ತಾರೆ. ಮೊನ್ನೆ ಗುಜರಾತ್ನವ್ರು ಕೊಟ್ಟರು. ಗುಜರಾತ್ನವ್ರು ಕೊಟ್ಟರು ಅಂತ ಹೇಳಿ ಇವರು ಬಂದ ಇಲ್ಲಿ ರಸ್ತೆ ಬದಿಯಲ್ಲಿ ಒಂದು ದಿವಸ ಇಡೀ ನಿಂತರು. ಬೆಲ್ಗಾಮ್ ಇವತ್ತು ಜಾರ್ಖಂಡವ್ರು ಕೊಟ್ಟಿದ್ದಾರೆ. ಬೆಲ್ಗಾಮ್ ಬಾರ್ಡರಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಸೊ ಇದು ಪರಸ್ಪರ ಒಂದೊಂದು ರಾಜ್ಯದ ಸಂಪರ್ಕ ಕೊರತೆಯಿಂದ ಜನ ಇವತ್ತು ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಕೇರಳದಿಂದ ಬರ್ತಾರೆ, ತಮಿಳುನಾಡಲ್ಲಿ ಬಾಕಿ ಆಗಿದ್ದಾರೆ. ಕೇರಳ ರಾಜ್ಯದವರು ಪಾಸ್ ಕೊಡ್ತಾರೆ, ನಾವು ಕೊಡ್ತೇವೆ. ಪರಸ್ಪರ ಒಂದು ಚರ್ಚೆ ಮಾಡಿದ ಕಾರಣ ಜನರು ಇವತ್ತು ಕಷ್ಟವನ್ನು ಅನುಭವಿಸಬೇಕು. ಆದ ಕಾರಣ ಇದನ್ನು ಬಹುಶಃ ರಾಜ್ಯ ಸರ್ಕಾರ ಆದಷ್ಟು ಗಮನ ಹರಿಸಿಕೊಂಡು ತಕ್ಷಣ ಈ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಂಡು ಹೇಳಲಿಕ್ಕೆ ಬಯಸ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜವಳಿ ಅಂಗಡಿಗಳು ಪುನರಾರಂಭ ಮಾಡಲಿಕ್ಕೆ ಜಿಲ್ಲಾದ ಒಪ್ಪಿಕೊಟ್ಟದ್ದು ಇವತ್ತು ಸರಿಯಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಜನಸಾಮಾನ್ಯರು 45 ದಿವಸ ಮನೆಯಲ್ಲಿ ಕೂತ್ಕೊಳ್ಳೋದು ಯಾಕೆ? ಊಟ ಬಿಟ್ಟು, ಕೆಲಸ ಬಿಟ್ಟು ಮನೇಲಿ ಕೂತ್ಕೊಳ್ಳೋದು ಯಾಕೆ? ಕೊರೋನಾ ವೈರಸ್ಸನ್ನು ನಾವು ನಿಗ್ರಹಪಡಿಸಬೇಕಂತ ಉದ್ದೇಶದಿಂದ ಎಲ್ಲ ಮನೆಯಲ್ಲಿ ಕೂತ್ಕೊಳ್ಳೋದು. ನಾವಿರೋ ಲಾಕ್ಡೌನ್ ಓಪನ್ ಮಾಡಿ ಅಂತ ಹೇಳಿದರೆ ಅದು ಜನರಲ್ಲಾಗಿ ಎಲ್ಲ ಓಪನ್ ಮಾಡಿದರೆ ಇದು ನಿಗ್ರಹ ಆಗ್ತದಾ? ಬೆಳಿಗ್ಗೆ 7ರಿಂದ ಸಂಜೆ 7 ತನಕ ಎಲ್ಲರಿಗೂ ಕೂಡ ಬೆಳಿಗ್ಗೆ 7 ಸಂಜೆ ಕೊಟ್ಟರೆ ಮತ್ತೆ ನಾವು ಇದನ್ನು ನಿಯಂತ್ರಣ ಮಾಡುವಂಥ ಪರಿಸ್ಥಿತಿ ಹೇಗೆ? ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಸಚಿವರು ಮತ್ತು ಸಂಸದರು, ಶಾಸಕರು ತೀರ್ಮಾನ ತಗೊಂಡು ಮುಂಚೆ ನೆಕ್ಸ್ಟ್ 3 ತಿಂಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಮಂಗಳೂರಿನ ಪರಿಸ್ಥಿತಿ ಏನಾಗಬಹುದು ಎಂಬ ಆಲೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಬೇಕು. ದಿಢೀರವಾಗಿ ಯಾವುದೇ ಚರ್ಚೆ ಮಾಡಿದ್ರೆ ನಮ್ಗೆ ಯಾರಿಗೂ ಕೂಡ ವಿಚಾರ ಗೊತ್ತಿಲ್ಲ. ಇವತ್ತು ತೆಗೊಳ್ತಾರೆ, ನಾಳೆ ಮತ್ತೆ ಕೊರೋನಾ ವೈರಸ್ ನಿಗ್ರಹ ಮಾಡೋದು ಹೇಗೆ? ನಾವು ಬೇರೆ ಯಾಕೆ ಬಂದ್ ಮಾಡಿದ್ವಿ, ಬಸ್ಸನ್ನು ಯಾಕೆ ಬಂದ್ ಮಾಡಿದ್ವಿ? ಜವಳಿ ಅಂಗಡಿ ಬೇರೆ ಅಂಗಡಿ ಥರ ಅಲ್ಲ.
ಬೇರೆ ಅಂಗಡಿಯಲ್ಲಿ ಅದು ನಿಮಗೆ ಸೋಷಿಯಲ್ ದೂರ ನಿಲ್ಲಿಸಿ ಅವ್ನು ಟೈಮ್ ಬಂದಾಗ ಹೋಗಿ ಅವ್ನಿಗೆ ಏನು ವಸ್ತು ತಗೊಂಡು ಹೋಗ್ಬೋದು. ಜವಳಿ ಅಂಗಡಿ, ಬಟ್ಟೆ ಅಂಗಡಿ ಆ ರೀತಿ ಅಲ್ಲ. ಅವ್ನು ಒಂದು ಬಟ್ಟೆ ಸೆಲೆಕ್ಟ್ ಮಾಡಬೇಕಾದ್ರೆ 100 ಬಟ್ಟೆ ನೋಡ್ತಾನೆ ನೋಡಿ. ಮತ್ತು ಒಂದೇ ಕಡೆ ನಿಲ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಇಲ್ಲಿರ್ತಾರೆ, ಒಮ್ಮೆ ಅಲ್ಲಿರ್ತಾರೆ, ಅಲ್ಲಿರ್ತಾರೆ, ಇಲ್ಲಿರ್ತಾರೆ. ಒಬ್ಬೊಬ್ಬರನ್ನು ಬಿಡಲಿಕ್ಕೂ ಆಗೋದಿಲ್ಲ. ಒಂದು ಸಣ್ಣ ಅಂಗಡಿಗೆ 100 ಜನ ಬರ್ತಾರೆ ಒಳಗಡೆ. ಹಾಗಾದರೆ ಇದನ್ನು ನಿಗ್ರಹ ಮಾಡೋದು ಹೇಗೆ? ಇದಕ್ಕೆ ಅವಕಾಶ ಮಾಡಿಕೊಡೋದು ಯಾರು? ನಾಳೆ ಇದು ಜಾಸ್ತಿ ಆದರೆ ಜಿಲ್ಲಾಡಳಿತ ಇದಕ್ಕೆ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದಿನ 3 ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಇವತ್ತು ಪಾಸಿಟಿವ್ ಕೇಸ್ ಜಾಸ್ತಿ ಆಗಿ ನಾವು ಕಂಟ್ರೋಲಿಗೆ ಬರದಿದ್ದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಂಸದರ ತಪ್ಪು ನಿಯಮ ನೀತಿಯೊಂದು ತೀರ್ಮಾನದಿಂದ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿದ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಇವತ್ತೆಲ್ಲ ಜನ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೆ ಜನ ಸೇರಿದ್ದಾರೆ ಆಗ ಕೊರೋನಾ ಬಂತಂತ ಹೇಳುವಂಥ ಪರಿಸ್ಥಿತಿ ಆಗಬಾರ್ದು. ನಾನೇನು ಜಾಸ್ತಿ ಆದರೆ ಸಂಪೂರ್ಣದ ಜವಾಬ್ದಾರಿಯನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಮತ್ತು ಜಿಲ್ಲಾಡಳಿತ ವಹಿಸಬೇಕಾಗ್ತದೆ. BJP ಸರ್ಕಾರದ ಸಂಪೂರ್ಣದ ಜವಾಬ್ದಾರಿ ವಹಿಸಬೇಕು ವಿಚಾರ. ಯಾಕೆಂದರೆ ನಮ್ಗೆ ಯಾರು ಚರ್ಚೆ ಮಾಡೋದಿಲ್ಲ. 3 ದಿನ ನಂತರ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ನಾವಿವತ್ತು ಆಲೋಚನೆ ನಾವಿವತ್ತು ಮಾಡಬೇಕಾಗ್ತದೆ. ಕಾರಣ ಈ ಬಟ್ಟೆ ಮತ್ತು ಜವಳಿ ಅಂಗಡಿಗೆ ಕೊಟ್ಟಂತಹ ಏನೇನು ಅನುಮತಿ ಇದೆಯಲ್ಲ ಅದನ್ನು ಪುನಃ ವಿಮರ್ಶಿಸಬೇಕು. ಒಂದು ನಮ್ಮ ಎಕ್ಸಿಟ್ ಪ್ಲಾನ್ ಅಂತ ಬೇಕು. ರಾಜ್ಯ ಸರ್ಕಾರ ಕೇಂದ್ರ 7 ಗಂಟೆ ಕೊಡ್ಬೋದು. ಅದರಂತೆ ಎಲ್ಲರಿಗೂ 7 ಗಂಟೆ ಅಲ್ಲ. ವೈನ್ ಶಾಪಿಗೆ ಕೊಟ್ಟಿದ್ದಾರೆ, ಅದು ಬೆಳಿಗ್ಗೆ ಸಂಜೆ 7 ಗಂಟೆ ಕೊಡಬೇಕಾ? 7 ಸಾಕಾಗೋದಿಲ್ವಾ? ಅದೇ ನಮ್ಮ ಗ್ರೋಸರಿ ಸೂಪರ್ ಮಾರ್ಕೆಟ್ ಕೊಟ್ಟಿದ್ದಾರೆ, ಗ್ರೋಸರಿ ಅಂಗಡಿಗೆ ಇಡೀ ದಿವಸ ಕೊಡಬೇಕಾ? ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ವಾ? ಇನ್ನೊಬ್ಬರು ಆಫೀಸ್ ಅವರಿಗೆ ಲಿಮಿಟೆಡ್ ಟೈಮ್ ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ವಾ? ಯಾವ್ದು 7 ಗಂಟೆ ತನಕ ಬೇಕು ಅದು 7 ಗಂಟೆ ತನಕ ಬೇಕು. ಯಾವ್ದು 5 ಗಂಟೆ ತನಕ ಬೇಕಾದ್ರೆ 5 ಗಂಟೆ ಲಿಮಿಟ್ ಮಾಡಬೇಕು. ಈ ರೀತಿಯ ಒಂದು ಎಕ್ಸಿಟ್ ಪ್ಲಾನ್ ನಮ್ಮ ಕೈಯಲ್ಲಿ ಗೊತ್ತಿಲ್ಲ. ಒಂದು ದಿವಸ ಮುಂಚಿನ ತನಕ ಜನರಿಗೆ ಗೊತ್ತಿಲ್ಲ ಏನು ತೀರ್ಮಾನ ಮಾಡೋದು ಅಂತೇಳಿ. ಸಡನ್ ಹೇಳ್ತಾರೆ 3 ದಿವಸ ಬಂದ್ ಅಂತೇಳಿ. ಒಂದು ದಿವಸ ಮುಂಚೆ ಹೇಳ್ತಾರೆ ಓಪನ್ ಅಂತ ಹೇಳ್ತಾರೆ. ಮರು ದಿವಸ ಹೇಳ್ತಾರೆ 7 ಗಂಟೆ ತನಕ ಓಪನ್ ಅಂತೇಳಿ. ಸೊ ನಾವಿನ್ನೂ ಕೂಡ ಸ್ಪಷ್ಟವಾದ ಒಂದು ಆ್ಯಕ್ಷನ್ ಪ್ಲಾನ್ ಇಲ್ಲದಿದ್ದರೆ ಯಾವ ರೀತಿ ನಾವು ನಿಗ್ರಹ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ನಾನು ಬಯಸ್ತೇನೆ. ನಾವು 45 ದಿವಸ ಆಯಿತು ಜನ ನಮಗೆ ಸಹಕಾರ ಕೊಟ್ಟು ನಾವು ಇವತ್ತು ಯಾವ ಹಂತದಲ್ಲಿದ್ದೇವೆ ಮತ್ತು ಅದನ್ನೇ ಚರ್ಚೆ ಮಾಡ್ತಿದ್ದೇವೆ. 40 ದಿವಸದಿಂದ ಕೂತು ಚರ್ಚೆ ಮಾಡಿದೆಯಲ್ಲ, ಕೊರೋನಾ ಉಂಟಾ ಇಲ್ವಾ, ಹೋಗೋದಿರ್ಬೋದಾ? ನಮ್ಗೆ ಇನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟು ಸ್ಪ್ರೆಡ್ ಆಗಿದ್ದೇವೆ, ನಾವೆಷ್ಟು ಸ್ಪ್ರೆಡ್ ಆಗಲಿಲ್ಲ, ಇದು ನಿಗ್ರಹ ಆಗ್ತದಾ ಇಲ್ವಾ? ಅದು ಜನ ನಮಗೆ ಯಾಕೆ ಸಹಕಾರ ಕೊಟ್ಟರು? ಮನೆಯಲ್ಲಿ ಕೂತ್ಕೊಂಡು ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಆಗದಿದ್ದರೆ. ಸೊ ಜನ ನಮಗೆ 1.5 ತಿಂಗಳು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಈಗ ಸರ್ಕಾರದ ಜವಾಬ್ದಾರಿ ಪರ್ಫಾರ್ಮೆನ್ಸ್ ಮತ್ತು ಅಕೌಂಟಬಿಲಿಟಿ. ನಮ್ಮ ಕೆಲಸ ನಾವೇನು ಮಾಡಿದ್ದೇವೆ ಮತ್ತು ನಾವು ಏನು ಉತ್ತರದಾಯಿತ್ವ ಆಗಿದೆ ಅಂತೇಳಿ ಸರ್ಕಾರ ಇವತ್ತು ತಿಳಿಸ್ಬೋದು. ಇನ್ನೂ ಕೇಸಸ್ ಜಾಸ್ತಿ ಮುಂದೆ ಆದರೆ ಅದು ಆಗೋದು ಏಕೆಂತ ಹೇಳಿದರೆ BJP ಸರ್ಕಾರದ ತಪ್ಪು ನಿರ್ಧಾರಗಳಿಂದ ಆಗುವಂಥ ಎಲ್ಲ ಅನಾಹುತ ವರ್ಷ ಮುಂದಿನ 3 ತಿಂಗಳ ರಿಸಲ್ಟ್ ಅಂತ ಹೇಳಿಕೆ